ಸರ್ ಮಾರ್ಕೆಟಲ್ಲಿ 60 ರೂಪಾಯಿ 70 ರೂಪಾಯಿ 30 ರೂಪಾಯಿ ಬಾಕ್ಸ್ ಸರ್. ಯಾಕಂದರೆ ಇಲ್ಲೇ ಇನ್ನು ಕೈಲಿಂದ ಹಾಕಿ ಕೂಲಿಯರಿಗೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಸರ್ ಕೂಲಿಯರ್. ಅದಕ್ಕೆ ಈಗ ಮತ್ತೆ ಇರಲಿ ಅಂದ್ರೆ ಸರ್ ನಮ್ಮ ಕೈಲಿ ತರ್ಕೊಳಕ್ಕೆ ಆಗಲಿಲ್ಲ ಸರ್. ಯಾಕಂದ್ರೆ ಮನೆಯಾಗಿದ್ರೆ ತುಂಬ ಕೊಡೋಕೆ ಚಂದ ಸರ್, ನಮ್ಮ ಮನೇಲಿ ಇಲ್ಲ ತುಂಬ ಕೊಡೋಕೆ ಕೂಲಿಯರಿಗೆ, ಹಂಗಾಗಿ ಎಲ್ಲ ನಾಶ ಸರ್. ಒಂದು 70 ರಿಂದ 80 ಸಾವಿರ ರೂಪಾಯಿ ಖರ್ಚಾಗಿದೆ ಸರ್. ಅದಕ್ಕೆ ಕೈಲಿಂದ ಕೊಡ್ತೀವಿ ಸರ್ ಕೂಲಿನ ಬಂದರಿಗೆ ಕೊಡಿ. ಸಾಲ ತೀರಿಸ್ಬೋದಲ್ಲ, ಇರೋ ಸಾಲ ತೀರಿಸ್ಬೋದಲ್ಲ ಅಂತ ಸರ್, ಅಷ್ಟೇ, ಇನ್ನೇನಿಲ್ಲ. ಆದ್ರೂ ಅದು ನಿರೀಕ್ಷೆನ ಕಲ್ಲಾಗ್ತದೆ ಸರ್. ಸರ್ ಎಲ್ಲರೂ ಅಡಿಕೆ ತಿನ್ನೋಕ್ಕಾಗುತ್ತೆ ಸರ್. ಈ 3/4 ಎಕರೆ 4 ಎಕರೆ ಈ 4 ಎಕರೆ ಇರೋ ಅಡಿಕೆ ಕೇಂದ್ರ ಸರ್. ಈಗ ಇಲ್ಲೋ ಅಷ್ಟು ಒಂದು 50 ಎಕರೆ ಜಮೀನು ಸರ್ ನಮಗೆ ಅಡಿಕೆ ಹಾಕಿದ್ರೆ ನಾವೆಲ್ಲರೂ ಅಡಿಕೆ ಕೇಂದ್ರ ಊಟಕ್ಕೆ ಎಲ್ಲಿ ಸರ್ ನಾಳೆ. ಪ್ರತಿಯೊಂದಕ್ಕೂ ಬೆಲೆ ಐತಣ್ಣ. ಈ ರೈತ ಬೆಳೆದಕ್ಕೆ ಇದಕ್ಕೆ ಟೊಮೆಟೊಕ್ಕೆ ಬೆಲೆ ಐತೆ. ನಾವೇನು ತಗೋಬೇಕು, ಕೊಡೋದು ನಾವು ಪುಕ್ಷಟೆ, ಮತ್ತೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಬರ್ಬೇಕಾದ್ರೆ ಹೆಂಗೆ ಮಕ್ಕಳೆಲ್ಲ ಸಂಬಟ್ಟು ನಾವು ಎಲ್ಲರೂ ಊರ್ಬಿಟ್ಟು ದೇಶ ಬಿಟ್ಟು ಹೋಗ್ಬೇಕತ್ತೆ. ಸಾಲ ಮಾಡಿ ಸಾಲದಾರ ಮಕ್ಕಂತಾರೆ. ಯಾರು ಬಿಡಲ್ಲ ಕಾಣ, ಅವರು ರೈತರ ಕಷ್ಟ ಯಾರು ಕೇಳ್ತಾರೆ? ಮಾಡ್ತೇನೆ ನಿಮ್ದು ಒಂಥರ ಸರ್. ಇಲ್ಲಿ ನಾವು 1 ಎಕರೆ ಹಾಕಿ ಸರ್, ಅಲ್ಲಿ ನಮ್ಮ ಮಾವರು 1.5 ಎಕರೆ ಹಾಕಿದ್ರು, 3/4 ಎಕರೆನ. ಭಾಳ ಲಾಸ್ ಆಯ್ತು ಸರ್ ಟೊಮೆಟೊ. ನಾವೇನೋ ಒಂದು ನಿರೀಕ್ಷೆ ಇಟ್ಕೊಂಡು ಏನೋ ಆಗ್ಬೋದು, ಹೋಸತಿ ಸಾಲ ಈ ಸತಿ ತೀರಿಸ್ಬೋದು ಅಂತೇಳಿ ಹಾಕಿದ್ವಿ ಸರ್. ಈ ಸತಿನ ಮತ್ತೆ ಒಂದು ಸ್ವಲ್ಪ ಸಾಲ ಸರ್. ಮಾರ್ಕೆಟಲ್ಲಿ 60 ರೂಪಾಯಿ 70 ರೂಪಾಯಿ 30 ರೂಪಾಯಿ ಬಾಕ್ಸ್ ಸರ್. ನಾನೇ 140 ಬಾಕ್ಸ್ 100ಕ್ಕೆ 3 ಬಾಕ್ಸ್ ಕೊಟ್ಟು ಬಂದೆ ಸರ್ ನಾನೇ.
ಇನ್ನು ಪಟ್ಟಿನೂ ಅಲ್ಲೇ ಐತೆ ಸರ್. ನಾ ಪಟ್ಟಿನೇ ಇಸ್ಕೊಂಬರಕ್ಕೆ ಹೋಗಿಲ್ಲ ಸರ್. ಯಾಕಂದರೆ ಇಲ್ಲೇ ಇನ್ನು ಕೈಲಿಂದ ಹಾಕಿ ಕೂಲಿಯರಿಗೆ ಕೊಟ್ಟು ಕರ್ಕೊಂಡು ಹೋಗ್ಕೋ ಸರ್ ಕೂಲಿಯರ್. ಹಾಗೆ ಆಮೇಲೆ ಏರೋಕ್ಕೂ 20 ರೂಪಾಯಿ 25 ರೂಪಾಯಿ ಬಾಕ್ಸ್ ಸರ್. ಇಲ್ಲಿ ಈಗ ಕೊಡಲೇಬೇಕು ಸರ್. ಅವರಿಗೆಲ್ಲ ಕೊಟ್ಟು ಮುರಿದು ನಾವು ಕೈಲಿಂದ ಹಾಕಿ ಅದಕ್ಕೆ ಈಗ ಮತ್ತೆ ಇರಲಿ ಅಂದ್ರೆ ಸರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕೆ ಆಗಲಿಲ್ಲ ಸರ್. ಯಾಕಂದ್ರೆ ಮನೆಯಾಗಿದ್ದರೆ ತುಂಬ ಕೊಡೋಕೆ ಚಾನ್ಸ್ ಸರ್. ನಮ್ಮ ಮನೇಲಿಲ್ಲ ತುಂಬ ಕೊಡೋಕೆ ಕೂಲಿಯರಿಗೆ. ಹಂಗಾಗಿ ಎಲ್ಲ ನಾಶ ಮಾಡಕತ್ತೀವಿ ಸರ್. ಒಂದು 70,000 80 ಸಾವಿರ ರೂಪಾಯಿ ಖರ್ಚಾಗಿದೆ ಸರ್. ಅದು ಗಳ ನಮ್ಮವಿದ್ದು ಸರ್. ಗಳ ಏನಾದ್ರು ಹೊಸ್ತ ತಗೊಂಬಂದ್ರೆ ಒಂದು 10 ಒಂದು 20 ಬರ್ತದೆ ಸರ್ ಇದು ಟೋಟಲ್ ಸರ್. ಈಗ ಒಂದು ಲಾಸ್ ಒಂದು ಅದೇ ಸರ್, ಒಂದ್ರ ಮೇಲೆ ಆಗ್ಯದ ಸರ್ ನಮ್ಮದು ಲಾಸ್. ಈಗ ಯಾಕಂದ್ರೆ ಕೈಲಿಂದ ಕೊಟ್ಟಿದ್ದೀವಿ ಸರ್ ಕೂಲಿನ. ಬಂದರಿಗೆ ಕೊಡಲೇಬೇಕು ಸರ್. ಆಮೇಲೆ ಬೆಳಗ್ಗೆ ಊಟ ಕೊಡಬೇಕು, ಮಧ್ಯಾಹ್ನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸರ್. ನಿಜವಾಗಿ ಕರೆಂಟಿನ ಅಭಾವ ಹೆಂಗಿತ್ತಂದರೆ ಬೇಸಿಗೆಯಲ್ಲಿ ಒಂದು ದಿನಕ್ಕೆ 3 ಸತಿ ನೀರು ಹೊಡೆದ್ರೆ ಸೊಸಿ ಬದುಕ್ತವೆ ಸರ್. ಅಂಥ ಸುಮಾರು ಒಂದು 20 ದಿನ ಹೊಡಿಬೇಕು ಸರ್ ನಾವು. ಕೆಲಸ ಬಗ್ಸಿ ಬಿಟ್ಟು ಸೊಸಿ ಹತ್ತೋ ತನಕನೂ ಅದು ಒಂದು ಚಿಗುರು ಇಡೋ ತನಕನೂ ಹೊಡಿಬೇಕು ಸರ್ ನೀರು. ಇಲ್ಲ ಸೀದ್ಕೊಂಡು ಬಿಡ್ತಾವೆ ಸರ್. ಅಂಥ ಟೈಮಲ್ಲಿ ಮತ್ತು ರಾತ್ರಿ 3 ಗಂಟೆ ನೀರು ಕೊಟ್ಟರು ಓಡ ಬರ್ಬೇಕು, 2 ಗಂಟೆ ನೀರು ಕೊಟ್ಟರು ಓಡ ಬರ್ಬೇಕು ಸರ್. ಹೆಂಡ್ತಿ ಮಕ್ಕಳು ಬಿಟ್ಟು ಬಂದು ಇಲ್ಲಿ ಹಾಸ್ಕೊಂಡೆಲ್ಲ ಮಕ್ಕಂದೇವು ಸರ್ ಹೊಲದಲ್ಲಿ. ಯಾಕಂದ್ರೆ ಏನೋ ಒಂದು ಆಸೆ ಆಗ್ಬೋದಲ್ಲ, 4 ಕಾಸು ಸಿಗ್ಬೋದಲ್ಲ, ಸಾಲ ತೀರಿಸ್ಬೋದಲ್ಲ, ಇರೋ ಸಾಲ ತೀರಿಸ್ಬೋದಲ್ಲ ಅಂತ ಸರ್. ಅಷ್ಟೇ, ಇನ್ನೇನಿಲ್ಲ. ಆದ್ರೂ ಅದು ನಿರೀಕ್ಷೆನೂ ಕಲ್ಲು ಹಾಕ್ತಂಗೆ ಸರ್. ನಮಗೆ ಈ ಸರ್ಕಾರಗಳು ಆ ಮನ್ನಾ ಮಾಡ್ತಾವೆ ಈ ಮನ್ನಾ ಮಾಡ್ತಾವೆ ಅಂತಾರೆ ಸರ್. ಏನು ಮನ್ನಾ ಮಾಡ್ತಾರೆ ಸರ್? ಅವರೇ ಹೊಡೆದಾಡ್ತಾರೆ. ಅವ್ರ ರಾಜೀನಾಮೆ ಕೊಡ್ರಿ, ಇವ್ರ ರಾಜೀನಾಮೆ ಕೊಡು ಅಂತ. ಅದನ್ನು ಬಿಟ್ಬಿಟ್ಟು ರೈತರ ಹತ್ರ ಬರ್ಬೇಕು ಸರ್. ರೈತ ಬೆಳೆದ್ರೆ ಸರ್ ಅನ್ನ. ರೈತ ಬೆಳೀಲಿಲ್ಲ ಅಂದ್ರೆ ಏನಿಲ್ಲ ಸರ್. ಎಲ್ಲರೂ ಅಡಿಕೆ ತಿನ್ನೋಕ್ಕಾಗುತ್ತೇನು ಸರ್? ಈಗ 3/4 ಎಕರೆ 1/4 ಎಕರೆ ಇರೋ ಸತಿ, ಇಲ್ಲಿ 1/4 ಎಕರೆ ಇರೋ ಅಡಿಕೆ ಕೇಂದ್ರ ಸರ್. ಈಗ ಇಲ್ಲೋ ವಸ್ತು ಒಂದು 50 ಎಕರೆ ಜಮೀನು ಸರ್ ನಮಗೆ. ಅಡಿಕೆ ಹಾಕ್ಲಿಲ್ದಾರೆ ನಾವೆಲ್ಲರೂ ಅಡಿಕೆ ಕೇಂದ್ರ ಊಟಕ್ಕೆ ಎಲ್ಲಿ ಸರ್ ನಾಳೆ? ಇನ್ನೇನು ತರಕಾರಿ ಸೊಪ್ಪು ಸದಿ ಭತ್ತ ಏನು ಮರ್ದ ಬಿಡ್ತೇವೆ ಸರ್? ಮತ್ತು ಭೂಮಿಯಲ್ಲೇ ಬಿಡಬೇಕು, ಬೆಳಿಬೇಕು ರೈತ. ಆ ರೈತಗೆ ಒಂದು ಬೆಂಬಲ ಬೆಲೆ ಅನ್ನೋದು ಟಮಾಟ ಆಗಲಿ, ಮೆಣ್ಸಿನ್ಕಾಯಿ ಆಗಲಿ, ಮುಳುಗಾಗಲಿ, ಯಾವುದೋ ಒಂದು ಆಗಲಿ ಸರ್. ಮನುಷ್ಯ ದಿನನಿತ್ಯ ಜೀವಿಸುವಂಥ ಒಂದು ಆಹಾರ ಇದೆಯಲ್ಲ ಸರ್, ಆಹಾರ ಪದ್ಧತಿಗೆ ಒಂದು ಇಂಥದ್ದು ಫಿಕ್ಸ್ ಇಟ್ಬಿಟ್ರೆ ಸಾಕು ಸರ್. ಅವ್ರು 100 ರೂಪಾಯಿ ಮೇಲೆ ಎಷ್ಟೇ ಇಡಲಿ ಸರ್, ರೈತರು ಆರಾಮ ನಕ್ಕಂತ ಜೀವನ ಮಾಡ್ತಾರೆ ಸರ್. ಏನು ಕೇಳಲ್ಲ ಸರ್ ಸರ್ಕಾರನ. ಸರ್ಕಾರ ಏನು ಅವ್ರು ಮಾಡ್ಕೋಬೇಕು ಅಷ್ಟೇ. ಸರ್ಕಾರ ರೈತರ ಹೆಸರು ಹೇಳ್ಬೇಕು, ಅವ್ರ ಮೈ ಮೇಲೆ ಹಾಕ್ಯಂದು ಮಾಡ್ಕೋಬೇಕು. ಅವ್ರ ಖಜಾನೆ ಅವರವೆಲ್ಲ 500 600 1000 ಎಕರೆಗಳು ಅದಾವಂತ ಸರ್. ಅವ್ರು ಹೆಂಗೆ ಪುಣಾತ್ಮ ಹೆಂಗೆ ಮಾಡಿದ್ದರು? ಜನ ಇನ್ನೂ ಅವ್ರಿಗೆ ಓಟ್ ಹಾಕ್ತಾರೆ. ಜನ ನಿತ್ಯ ಇನ್ನೂ ಓಟ್ ಹಾಕ್ತಾರೆ. ಅವ್ರು ಮಾಡ್ಕೊಂಡ್ರೆ ಮಾಡ್ತಾರೆ ಸರ್. ಹೌದ್ರಿ, ಅದನ್ನು ಅರ್ಥನ ಮಾಡ್ಕೊಳಲ್ಲ. ನಾವು ಮಾಡೋದು ತಪ್ಪು ಸರ್. ಮೊದಲಾಗಿ ಇವತ್ತು ಹೋಗ್ತಾರೆ ನೋಡಿರಿ, ಇವತ್ತು ಟಮಾಟ ಹಾಕ್ಬೇಕಂತ ಹೇಳಿ ಎಲ್ಲರೂ ಟಮಾಟ ಹಾಕ್ತೀವಿ ಸರ್. ಆಮೇಲೆ ಒಂದು 100 ರೂಪಾಯಿ ಹೆಚ್ಚಿಗೆ ತಂದ್ರೆ ಕಾಯಿ ಹಣ್ಣು ಇಂಥವೆಲ್ಲ ಹರ್ಕೊಂಡು ಹೋಗ್ತೀವಿ ಸರ್. ನಾವು ಮಾಡೋದು ಮೊದಲೇ ತಪ್ಪು. ಇದು ಬಂದಿರಲ್ಲ ಸರ್ ಇನ್ನು ಹಣ್ಣಿಗೆ. ಇದು ಹಣ್ಣಿಗೆ ಬಂದ ಸರ್, ಇದಕ್ಕೆ ಬೆಲೆ ಸರ್, ಇದಕ್ಕೆ ಬೆಲೆ ಆದರೂ ತಗೊಂಡು ಸುರುಪ್ತೀವಿ. ಮತ್ತು ಇನ್ನೇನು ಮಾಡ್ತಾರೆ ಸರ್? ಆಹಾರ ಹೆಚ್ಚಿಗೆ ಆದಂಗೆ ಎಲ್ಲ ಡೌನ್ ಆಗ್ತದೆ ಸರ್. ನಾವು ರೈತರು ಒಂದು ಸ್ವಲ್ಪ ತಪ್ಪು ಮಾಡ್ತೀವಿ ಸರ್. ಅಷ್ಟೇ ನೋಡ್ಬೇಕು, ಎಷ್ಟು ಆದಾಯ ಇರುತ್ತೋ ಅಷ್ಟು ಮಾಡ್ಕೊಂತ ಹೋಗ್ಬೇಕು ಸರ್. ಈಗ ಖಂಡಿತ ಸರ್, ಅದೊಂದು ಬೆಲೆ, ಒಂದು ಬೆಂಬಲ ಬೆಲೆ ಒಂದು ಕೊಟ್ಬಿಟ್ರೆ, ಈಗ ನೋಡಿರಿ ನಾವು ತಗೊಂಡು ಹೋಗಿದ್ದು ಮಧ್ಯ ವ್ಯಕ್ತಿಗಳೇ ಮಾರ್ತಾರೆ ಸರ್. ಆಮೇಲೆ ಅವ್ರಿಗೆ ಕಮಿಷನ್ ಸರ್. ಯಾರು ಕಮಿಷನ್ ಇಲ್ದಲ್ಲ ಅಂಗಡಿ, ಯಾಕಂದ್ರೆ ಬಾಡಿಗೆ ಕಟ್ಬೇಕು ಆತ, ಇವ್ರು ನಮ್ಮಲ್ರನ್ನ ಇಟ್ಕೊಂಡಿರ್ಬೇಕು, ಆತ ಕಮಿಷನ್ ಕೊಡಲೇಬೇಕು ಸರ್. 10 ರೂಪಾಯಿ ಬಾಕ್ಸ್ ಆದರೂ ಆತ ಕಮಿಷನ್ ಕೊಡ್ಬೇಕು, 1000 ರೂಪಾಯಿ ಬಾಕ್ಸ್ ಆದ್ರೆ ಆತ ಕಮಿಷನ್ ಕೊಡಲೇಬೇಕು ಸರ್. ಆ ಕಮಿಷನ್ ಎಲ್ಲ ಮುರಿದು ಮತ್ತೆ ನಮ್ಮ ಕೈಲಿಂದ ಆಯ್ಕೆ ಸುಂಬರಕ್ಕೆ ಸರ್. 3/4 ಎಕರೆಗೆ ಟೊಮೆಟೊ ಹಾಕಿದ್ವಿ, ಎಲ್ಲ ಹಾಳಾಗಿ ಹೋಗಿದೆ ರೇಟಿಂದ. ಈ ಥರ ಆದರೆ ನಾವು ಹೆಂಗೆ ಮುಂದೆ ಜೀವನ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಇದಕ್ಕೊಂದು ಬೆಂಬಲ ಬೆಲೆ ಬೇಕು ನಮಗೆ. ನಾವೀಗ ಒಂದು 70,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಗೂಟ ನಮ್ಮವು ಇದ್ದು ಗೂಟ, ಉರಿ, ದಾರ ಅವೆಲ್ಲ ಸೇರಿ ಒಂದು 70,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಅದು ಬೆಳೆ ಬಂದತ್ತಂದ್ರೆ ಒಂದು 10,000 ರೂಪಾಯಿನೂ ಆಗಿಲ್ಲ. ಹಿಂಗಾದ್ರೆ ಮುಂದೆ ನಾವು ಹೆಂಗೆ ಜೀವನ ಮಾಡೋದು? ಸರ್ಕಾರದವ್ರು ಏನೇನು ಹೇಳ್ತಾರೆ, ನಾನು ಮುಂದೆ ನೀನು ಮುಂದೆ ಅಂತ ಅಂದು ಅವ್ರು ಇದು ಮಾಡ್ತಾರೆ. ಅವರಿಗೆ ಓಟ್ ಹಾಕಿ ನಾವು ಗೆಲ್ಲಿಸಿ ಅವ್ರನ್ನ ಅಲ್ಲಿ ಮೇಲೆ ಕುಂದಿರ್ತೇವೆ. ನಾವು ಇಲ್ಲಿ ಹೊಲ್ದದ್ದು ಹೋಗಾಕತ್ತೇವೆ. 8 ಮಕ್ಕಳು ಬಿಟ್ಟರೆ ರಾತ್ರಿ ಆಗಲ್ಲ ರಾತ್ರಿ. ಬೆಲೆ ಇಲ್ಲ. ಬೆಳೆದದ್ದಕ್ಕೂ ಒಂದು ಬೆಲೆ ಇಲ್ಲ. ಪ್ರತಿಯೊಂದಕ್ಕೂ ಬೆಲೆ ಐತಣ್ಣ. ಈ ರೈತ ಬೆಳೆದಕ್ಕೆ ಇದಕ್ಕೆ ಟೊಮೆಟೊಕ್ಕೆ ಬೆಲೆ ಐತಿ, ಗೊಬ್ಬರಕ್ಕೆ ಬೆಲೆ ಐತಿ, ಡೀಸೆಲ್ಗೆ ರೇಟ್ ಐತಿ. ಪ್ರತಿಯೊಂದಕ್ಕೆ ಅವ್ರ ಅಂಗಡಿ ಸಾಮಾನು ನಾವೇನು ಕೊಟ್ಟದ್ದು ತಿರ್ಗಾ ನಮಗೆ ಮತ್ತೆ ಬೆಲೆ ಕಟ್ತಾರೆ. ನಾವು ಕೊಟ್ಟದಕ್ಕೆ ನಮಗೆ ತಿರ್ಗಾ ಬೆಲೆ ಕಟ್ಟಿದ್ರೆ ನಾವು ಹೆಂಗೆ ತಗೋಬೇಕು? ಕೊಡೋದು ನಾವು ಪುಕ್ಸಟೆ, ಮತ್ತು ಅವ್ರಿಗೆ ದುಡ್ಡು ಕೊಟ್ಟು ತಗೊಂಬರ್ಬೇಕಂದ್ರೆ ಹೆಂಗೆ? ಮಕ್ಕಳನ್ನೆಲ್ಲ ಸಂಬಳಟ್ಟು ನಾವು ಎಲ್ಲರೂ ಊರು ಬಿಟ್ಟು ದೇಶ ಬಿಟ್ಟು ಹೋಗ್ಬೇಕತ್ತೆ. ಸಾಲ ಮಾಡಿ ಸಾಲದಾರ ಮಕ್ಕತ್ತಾರೆ ನಮಗೆ. ಸಾಲ ಕೊಡಪ್ಪ, ಇಲ್ಲ ಬಡ್ಡಿ ಕಟ್ಟಪ್ಪ. ಇನ್ನೂ ಟೊಮೆಟೊ ಈಗ ದಿನಾಡು ನಾವು ಕಷ್ಟಪಟ್ಟು ಇನ್ನೂ ಉದ್ಧಾರ ಆಯ್ತಲ್ಲ, ಇವತ್ತು ಸಿಕ್ಕಿತ್ತಲ್ಲ ರೇಟ್, ನಾಳೆ ಸಿಕ್ಕಿತ್ತಲ್ಲ ಅಂತೇಳಿ ರೇಟ್ ಸೀದಾ ಕೂಸ್ತು ಹೋಗೇ ಭಾರಿ ಕಷ್ಟ ಅಣ್ಣ. ಹಿಂಗಾದ್ರೆ ಜೀವನ ಮಾಡೋದು ಸುಮ್ಮನೆ ಅನ್ಯವಾಗಿ ಜೀವ ಕಳ್ಕೊಬೇಕತ್ತ ಒಂದು ಸರಿ. ಟ್ಯಾಕ್ಟ್ರಿಗೆ ಅದಕ್ಕೂ ದುಡ್ಡಿಲ್ಲ ಸ್ವಾಮಿ ಕೊಡೋಕೆ ನಮ್ಮ ಕೈಯಾಗ. ತಿನ್ನೋಕೆ ಮುದ್ದಿಲ್ಲ. ಈ ಹೊಲ್ದಾಗ ಒಂದೊಂದು ಸರಿ ಹೊಲ್ದಾಗ ಸೊಪ್ಪು ಹೊರ್ಕೊಂಡೆ ತಿಂತೇವೆ. ಈಗ ಅದಕ್ಕೆ ಸಂಬಾರಿ ದುಡ್ಡು ಬೇಕು, ಅಂಗಡಿಗೆ ತರೋಕೆ ಅವರು ದುಡ್ಡು ಕೊಡ್ತಾರೆ. ಈ ಹೊಲ್ದಾಗಳು ಸೊಪ್ಪು ತಗೊಂಡೋಗಿ ನಾವು ಜೀವನ ಮಾಡ್ತೇವೆ. ಹೊಲ್ದಾಗಳ್ದ ಮಾಡ್ಕೊಂತ ಊಟಕ್ಕೆ ಸೊಪ್ಪು ತಗೊಂಡೋಗಿ ಬೇಯಿಸ್ಕೊಂಡು ಉಪ್ಪು ಹಾಕಿ ಉದ್ಕೊಂಬುದ್ದಿ ಮಾಡ್ಕೊಂಡು ಉಣ್ತೇವೆ. ಒಟ್ಟು ಕಾಳು ಬೇಯಿಸ್ಕೊಂಡು
ಹಿಂಗೈತೆ ರೈತರ ಪರಿಸ್ಥಿತಿ. ಟ್ಯಾಕ್ಟ್ರಿಗೆ ಕೊಡೋಕೆ 1 ರೂಪಾಯಿ ಕಾಸು ಇಲ್ಲದಕ್ಕೆ ನಾವೆಲ್ಲ ಕೈಲೇ ಕಿತ್ತಾದ ಮನೆಯವರೆಲ್ಲ ಅಳಿಯ ಮಾವ ಎಲ್ಲ ಸೇರ್ಕೊಂಡು ಮಕ್ಕಳು ಮರಿ ಎಲ್ಲ ಸೇರ್ಕೊಂಡು 1 ರೂಪಾಯಿನೇ ಬೆಲೆ ಇಲ್ಲ. ಎಲ್ಲ ಕೈಲಿದ್ದ ಎಲ್ಲ ಹುಡ್ರನ್ನೆಲ್ಲ ಈಗ ಅವ್ರು ಕರ್ಕೊಂಬಂದ್ರು ಊಟಕ್ಕೆ ದುಡ್ಡು ಇಲ್ಲ ಹಾಕತ್ತಿ. ಯಾರು ಏನೋ ಮಾಡಿದ್ರೆ ಎಲ್ಲ ಊಟಕ್ಕಂತ ದುಡ್ಡು ಬೇಕಾ ಸಮಯ, ಎಲ್ಲ ಮೈಮೆ ಬರುತ್ತೆ. ಬೆಳಿಗ್ಗೆ ಊಟ ಮಾಡಿದಾರು ಅದು ಮುಗೀತದೆ, ಅದು ಊಟನ ಮಾಡಲ್ಲ ನಾವು. ಅದು ಇಲ್ಲ, ಈಗ ಸಾಲ ನೆನ್ಸಿ ಅದು ನೀವು ಸುಮ್ಮನೆ ಉಪವಾಸ ಮಕ್ಕಳಂತ